ಇವತ್ತು ಮೂವರು ಮುಖ್ಯ ಅತಿಥಿಗಳು ಬೊಮ್ಮಾಯಿರವರು, ಅಶೋಕಣ್ಣವರು, ನಿಖಿಲ್ರು. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಅನೇಕರು ನನಗೆ ಏನು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆಯಾ ಇಲ್ವಾ, ವಿಧಾನಸಭೆಯಲ್ಲಿ ಸೋತಂತವ್ರು ಲೋಕಸಭೆಗೆ ಕೊಡ್ತಾರಾ ಇಲ್ವಾ, ಈಗೆಲ್ಲ ಮಾತುಗಳಿದ್ದು. ಆದರೆ ಕೇಂದ್ರದಲ್ಲಿ ವರಿಷ್ಠರು ಬಿಟ್ರೆ ರಾಜ್ಯದಲ್ಲಿ ಈ ಮೂವರ ಪಾತ್ರ ನನ್ನ ಜೀವನದಲ್ಲಿ ಎಂದೂ ಕೂಡ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಗಟ್ಟಿಯಾಗಿ ನನ್ನ ಜೊತೆ ನಿಂತಂತವ್ರು ಈ ಮೂವರು ಕೂಡ. ಸುಧಾಕರ್ ಅವರಾದ್ರೆ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ತಾರೆ, ಅವರಿಗೆ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಇವರು ಕೀಟತನದಿಂದ ನನ್ನ ಜೊತೆಯಲ್ಲಿ ನಿಂತಿದ್ರು. ಹಾಗಾಗಿ ನಿಮ್ಗೆಲ್ಲ ಗೊತ್ತಾಗಬೇಕು ಅಂತ ನಾನು ಇವತ್ತು ಹೇಳ್ತಾ ಇದ್ದೆ. ಅದಾದ್ಮೇಲೆ ನಮ್ಮ ವರಿಷ್ಠರು, ರಾಜ್ಯದ ವರಿಷ್ಠ ಇರ್ಬೋದು, ಕೇಂದ್ರದ ವರಿಷ್ಠ ಇರ್ಬೋದು, ಇವರೆಲ್ಲರೂ ಸಹಕಾರ ಸಿಕ್ಕಿದೆ, ಆಶೀರ್ವಾದ ಸಿಕ್ಕಿದೆ. ನಮ್ಮ ಎರಡೂ ಪಕ್ಷಗಳು, ಕಾರ್ಯಕರ್ತರು, ಮುಖಂಡರು. ನಾನು ಹೆಚ್ಚಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿಲ್ಲ. ಏನು ಸುಮಾರು 10,000 ಹಿನ್ನಡೆ ಆಗಿತ್ತು, ಅದು ಹೋಗಿ ಮತ್ತೆ 22,000 ಏನೋ ಹೆಚ್ಚು ಲೀಡ್ ಅನ್ನ ಕೊಟ್ಟಿದ್ದೀರಿ. ಹಾಗಾಗಿ ಬಂದೋಳೆ, ಏನು ಕಾಂಗ್ರೆಸ್ ಸರ್ಕಾರ ಹೇಳಿದ್ರು ನಾವು 15-20 ಬರ್ತೀವಿ ಕರ್ನಾಟಕ ರಾಜ್ಯದಲ್ಲಿ, ಕೇಂದ್ರದಲ್ಲಿ ನಾವೇ UPA ಸರ್ಕಾರ ಮಾಡ್ತೀವಿ, ಇಂಡಿ ಕೂಟ ನಾವೇ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಕರ್ನಾಟಕದಲ್ಲಿ ಎಷ್ಟು ತಗೊಂಡ್ರು? ಕೇವಲ 9. ಒಂದಂಕಿ ತಾನೇ ಅದು, 2 ಅಂಕಿನೂ ಅಲ್ಲ, 1 ಅಂಕಿ. ದೇಶದಲ್ಲಿ ಎಷ್ಟು ತಗೊಂಡ್ರು ಕಾಂಗ್ರೆಸ್? 99. ಎಷ್ಟು ಅಂಕಿ ಆಯ್ತದು? ಇಲ್ಲಿ 1 ಅಂಕಿ, ಅಲ್ಲಿ 2 ಅಂಕಿ. ಇಲ್ಲಿ ದಶಕ ಇಲ್ಲ, ಅಲ್ಲಿ ಶತಕ ಇಲ್ಲ. ಕರ್ನಾಟಕದಲ್ಲಿ ದಶಕ ಇಲ್ಲ, ಕೇಂದ್ರದಲ್ಲಿ ಕಾಂಗ್ರೆಸ್ನವರಿಗೆ ಶತಕ ಇಲ್ಲ. ಇಲ್ಲಿ 1 ಅಂಕಿ, ಅಲ್ಲಿ 2 ಅಂಕಿ. ಇವೆಲ್ಲ ಕೂಡ ಕಾಂಗ್ರೆಸ್ನವರು ನೋಡ್ಬೇಕಾಗ್ತದೆ. ಯಾಕೆ ಒಂದೇ ವರ್ಷದಲ್ಲಿ ನಿಮ್ಮನ್ನ ಜನ ತಿರಸ್ಕಾರ ಮಾಡಿದ್ದಾರೆ, ನಾವೇನ್ ತಪ್ಪು ಮಾಡಿದ್ದೀವಿ ಅನ್ನೋದನ್ನ ನೀವು ಈಗಲಾದ್ರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳದೆ ಹೋದ್ರೆ, ಮಾನ್ಯ ಅಶೋಕಣ್ಣವರು, ಬೊಮ್ಮಾಯಿರವರು ಹೇಳಿದಾರಲ್ಲ, ನಾನಿವತ್ತು ಹೇಳ್ತಾ ಇದ್ದೇನೆ, ಆಂಧ್ರ ಪ್ರದೇಶದಲ್ಲಿ ಯಾವ ತರ ರಿಸಲ್ಟ್ ಬಂದಿದೆ, ಕರ್ನಾಟಕದಲ್ಲಿ ಕೂಡ ಮುಂದೆ ಇದೇ ರಿಸಲ್ಟೇ ಬರುತ್ತೆ. ಎಚ್ಚರ ಎಚ್ಚರ. ಬಹುಶಃ ಕಾಂಗ್ರೆಸ್ನವರು 2 ಅಂಕಿ ಎಷ್ಟು ತಗೊಳ್ತಾರೆ ಹೇಳಕ್ಕಾಗಲ್ಲ. ಅಲ್ಲಿ 11 ತಗೊಂಡಿದ್ದಾರೆ ಜಗನ್ ಅವರು, ಕೇವಲ 11. ಇಲ್ಲಿ ಬಹುಶಃ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ 34ಕ್ಕೆ ಇಳಿದಿತ್ತು ಅಂತ ಕಾಣುತ್ತದೆ. ಮತ್ತೆ ಆ 34 ನೋಡುವಂತ ಅವಕಾಶ ನಿಚ್ಚಳವಾಗಿ ನನ್ನ ಕರ್ನಾಟಕದಲ್ಲಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ನವರು ನಾವು 175ರಿಂದ 180 ಸ್ಥಾನ, ಭಾರತೀಯ ಜನತಾ ಪಕ್ಷ ಹಾಗೂ JDS ನಾವು 100ಕ್ಕೆ 100 ನಾವು ಇಷ್ಟು ನಂಬರ್ಸ್ ತಗೊಳ್ತೀವಿ. ನಾಳೆ ಚುನಾವಣೆ ಆಗಲಿ 175ರಿಂದ 180 ತಗೊಳ್ತೀವಿ. ಇದರಲ್ಲೇನು ಅನುಮಾನ ಬೇಡ. ಯಾಕಂದ್ರೆ ಏನ್ ಕೆಲಸ ಮಾಡ್ತಾ ಇಲ್ಲ, ಏನೇನೂ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ದೆಹಲಿಗೆ ಬಂದಿದ್ರು, ನಮ್ಮ ಜೊತೆ ಎಲ್ಲ ಸಭೆ ಮಾಡಿದ್ರು. ಅಲ್ಲಿ ನೋಡ್ತೀವಿ, ಯಾವುದು ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗೇ ಇಲ್ಲ. ಕುಮಾರಣ್ಣವರು ಇದ್ರು, ನಾವೆಲ್ಲ ವಿತ್ತ ಸಚಿವರು ಇದ್ರು, ಎಲ್ಲ ಇದ್ರು. ಪೆಂಡಿಂಗ್ ಇರೋದು ಎಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿದೆ, ಕೋರ್ಟ್ಗಳಲ್ಲಿದೆ. ಇಲ್ಲಿ ಸರಿಯಾದಂತ ತಾಂತ್ರಿಕವಾಗಿ ಏನ್ ಅಂಶಗಳನ್ನ